ಆತ್ಮೀಯ S16 ವೀಕ್ಷಕರೇ, ನಾನು ನಿಮ್ಮವ M ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಯತ್ನಾಳರ ಮಾತುಗಳು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೊರಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ನಮ್ಮ ಯತ್ನಾಳರು ಹಂತಕರಿಗೆ ಗುಂಡಿಕ್ಕಿ ಕೊಂದು ಬಿಡ್ರಿ, ಅವರನ್ನು ಹಂತಕರು ಯಾರಿದ್ದಾರೆ ನಮ್ಮ ಹಿಂದೂಗಳನ್ನು ಕೊಲ್ಲುವಂಥ ಹಂತಕರಿಗೆ ಗುಂಡಿಟ್ಕೊಂಡು ಬಿಡ್ರಿ ಭಯೋತ್ಪಾದಕರವರು ಅನ್ನೋದ ಮಾತುಗಳನ್ನು ಮಾತಾಡ್ತಾ ಹಿಂದುತ್ವದ ಪರ ಇನ್ನೂ ಉಗ್ರರಾಗ್ತಾ ಹೋಗ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಮಾಜವನ್ನು, ಅದರಲ್ಲೂ ಮುಖ್ಯವಾಗಿ ಅವ್ರು ಹೇಳೋದು ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಬಟ್ ಸಮಾಜ ದೃಷ್ಟಿಯಲ್ಲೇ ಇಡೀ ಒಂದಾಗಿರುವಂಥ ಈ ದೇಶದ ಏಕತೆ ದೃಷ್ಟಿಯಲ್ಲೇ ಬದುಕುವಂಥ ದೃಷ್ಟಿಯಲ್ಲೇ ವಿಚಾರ ಮಾಡುವಂಥದ್ದು ಅದೇನೂ ಇರಲಿ. ಆದರೆ ಈಗ ಶಿವಾನಂದ ಪಾಟೀಲರು ನಿಮಗೆ ಈಗಾಗಲೇ ಗೊತ್ತದ ರಾಜೀನಾಮೆ ಕೊಟ್ಟಿದ್ದಾರೆ, ತಾಂತ್ರಿಕವಾಗಿ ಅದು ಸರಿ ಇಲ್ಲ ಅನ್ನೋದು ಮಾತು ಬೇರೆ. ಹೌದು, ಅವ್ರು ರಾಜೀನಾಮೆ ಕೊಡ್ತಾರೆ, ಇವ್ರು ರಾಜೀನಾಮೆ ತೊಗೊಳಂಗಿಲ್ಲ ಅಂದಂಗೆ. ಇದು ಹೆಂಗದಪ್ಪ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಮೇಲೆ ನಮ್ಮ ಸ್ವೀಕಾರ ಆಗುವಂಥ ಅಂದ್ರೆ ಒಂದು ತಾಂತ್ರಿಕವಾಗಿ ತಮ್ಮ ಶಾಸಕತ್ವ ಹೋಗಬಾರ್ದಂಗೆ ಶಿವಾನಂದ ಪಾಟೀಲ್ ತಮ್ಮ ಬೆರಿತನ ಒಬ್ಬ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಅಟ್ಲೀಸ್ಟ್ ಹೋಗಲಿ, ಯಾವುದೋ ರೀತಿಯಿಂದ ಕೊಡಲಿ. ಅವರು ಈಗ ಅವ್ರು ಕೊಟ್ಟಿದ್ದಾರೆ ರಾಜೀನಾಮೆ, ಯಾವಾಗ ಬರ್ತೀರಿ ಬರ್ರಿ ಸೆಟ್ ಹೊಡೆದಿದ್ದಾರೆ. ಈ ಸೆಟ್ಗೆ ಇವರು ಉತ್ತರ ಕೊಡಬೇಕಲ್ಲ, ಇಷ್ಟೊಳಗೆ ಯಾಕೋ ಯತ್ನಾಳರು ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲಿ ಹೋಗಿದ್ದಾರೆ ಅವರು ಅಂತ ಹೇಳಿದಾಗ ಸಹಜ ಬರ್ಬೋದು, ಇಂದು ನಾಳೆ ಹೇಳ್ಬೋದು, ಇಲ್ಲ ಅಂತಲ್ಲ. ಅವರು ಅಷ್ಟು ಸುಮ್ಮನೆ ಕೊಡುವಂಥ ಆಸಾಮಿ ಅಲ್ಲ, ಅವರು ಇನ್ನಷ್ಟು ಜೋರಾಗಿ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದು, ಇಲ್ಲ ಅಂತ ಅನ್ನೋಕೆ ಆಗೋದಿಲ್ಲ. ಈ ಯತ್ನಾಳನ್ನ ಈ ಎಲ್ಲ ದೃಷ್ಟಿಗೂ ನೋಡಿದಾಗ ಸಹಜವಾಗಿ ಇವತ್ತು ಇಡೀ ಅವ್ರ ಪಂಚಮಸಾಲಿಯಲ್ಲಿಯೂ ಸಹಿತ ಇವರು ಮಾಡೋ ಒಂದು ಕ್ರಿಯೆಯಿಂದಾಗೆ ಆ ಪಂಚಮಸಾಲಿಯ ಗುರುಗಳು ಮೃತ್ಯುಂಜಯ ಸ್ವಾಮಿಗಳು ಸಹಿತ ಇವತ್ತು ಇವ್ರ ತಪ್ಪಿನಿಂದಾಗಿ ಅವರು BJP ವಕ್ತಾರರು ಅಥವಾ ಬಸವನಗೌಡ ಪಾಟೀಲರಿಗೆ ವಕ್ತಾರರು ಅನ್ನೋ ಅಷ್ಟು ಮಟ್ಟಿಗೆ ಇವತ್ತು ಹಂತಕ್ಕೆ ತಂದಿಳಿಸುವಂಥ ಪ್ರಯತ್ನವನ್ನು ಅವರು ಗೊತ್ತಿಲ್ಲದೆ ಮಾಡ್ತಾಯಿದ್ದಾರೆ ಯತ್ನಾಳ್. ಯಾಕಂದರೆ ಇವತ್ತು ವಿಜಯ ಕಾಶಪ್ಪನವರು, ಇವತ್ತು ವಿಜಯಾನಂದ ಕಾಶಪ್ಪನವರು ಇದ್ದಂಥವ್ರು ಇವತ್ತು ಇಲ್ಲ ನಮ್ಮ ಸ್ವಾಮಿಗಳಲ್ಲವರು ಅವ್ರು BJP ಸ್ವಾಮಿಗಳು ಅನ್ನೋ ಮಾಡಿದರು. ಜೊತೆಗೆ ಟೀಕಾನು ಮಾಡಿದರು. ಅದ್ರ ಜೊತೆಗೆ ಅವರು ವಕ್ತಾರರು ಯತ್ನಾಳ್